ಮಲೆನಾಡಿನ ಮಂಜಿನಲ್ಲಿ ಮರೆಯಾದ ಆ ದನಿ. ಹಾಸನ ಜಿಲ್ಲೆಯ ಸಕಲೇಶಪುರ ಸಮೀಪದ ಒಂದು ಸಣ್ಣ ಹಳ್ಳಿ. ಅಲ್ಲಿ ಹಳೆಯ ಕಾಲದ ಒಂದು ದೊಡ್ಡ ಬಂಗಲೆಯಿತ್ತು. ಆ ಬಂಗಲೆಯ ಸುತ್ತಲೂ ಎಕರೆಗಟ್ಟಲೆ ಕಾಫಿ ತೋಟ. ಸ್ಥಳೀಯರು ಆ ಬಂಗಲೆಯ ಹತ್ತಿರ ಸುಳಿಯುತ್ತಿರಲಿಲ್ಲ. ಅದಕ್ಕೆ ಕಾರಣ ಆ ಕತ್ತಲೆ ರಾತ್ರಿಯ ಗೆಜ್ಜೆ ಸದ್ದು. ಕುತೂಹಲವೇ ಮೃತ್ಯು. ನಗರದಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದ ಅಜಯ್ ತನ್ನ ಸ್ನೇಹಿತರಾದ ರಘು ಮತ್ತು ಸ್ಫೂರ್ತಿ ಜೊತೆ ವೀಕೆಂಡ್ ಕಳೆಯಲು ಅದೇ ಬಂಗಲೆಯನ್ನು ಬಾಡಿಗೆಗೆ ಪಡೆದಿದ್ದ. ಊರಿನ ಗೌಡಲು ಎಚ್ಚರಿಸಿದ್ದರು, ನೋಡಿಪಾ, ಸೂರ್ಯ ಮುಳುಗಿದ ಮೇಲೆ ಮನೆಯಿಂದ ಹೊರಗೆ ಬರಬೇಡಿ, ಮುಖ್ಯವಾಗಿ ಆ ತೋಟದ ಕಡೆ ತಲೆ ಹಾಕಬೇಡಿ. ಆದರೆ ಆಧುನಿಕ ಜಗತ್ತಿನ ಈ ಹುಡುಗರಿಗೆ ದೆವ್ವಭೂತಗಳಲ್ಲಿ ನಂಬಿಕೆ ಇರಲಿಲ್ಲ. ಮಧ್ಯರಾತ್ರಿ 11 ಗಂಟೆ, ಮಳೆ ಜಿಟಿ ಜಿಟಿ ಸುರಿಯುತ್ತಿತ್ತು. ಮೂವರು ಹಜಾರದಲ್ಲಿ ಕುಳಿತು ಹರಟೆ ಹೊಡೆಯುತ್ತಿದ್ದರು. ಇದ್ದಕ್ಕಿದ್ದಂತೆ ಕಿಟಕಿಯ ಗಾಜು ಠಪ್ ಎಂದು ಹೊಡೆದಂತಾಯಿತು. ಹೊರಗೆ ಮಂಜು ಮುಸುಕಿದ ವಾತಾವರಣ. ರಘು ಕಿಟಕಿಯ ಹೊರಗೆ ನೋಡಿದಾಗ ದೂರದ ಕಾಫಿ ಗಿಡಗಳ ನಡುವೆ ಯಾರೋ ಬಿಳಿ ಬಟ್ಟೆ ಧರಿಸಿ ನಿಂದಂತೆ ಕಂಡಿತು. ಯಾರೋ ಇದ್ದಾರೆ ಅನ್ಸುತ್ತೆ ಎಂದು ರಘು ಹೇಳಿದಾಗ ಅಜಯ್ ಟಾರ್ಚ್ ಹಿಡಿದು ಹೊರಗೆ ಹೊರಟನು. ಅವರು ಹೊರಗೆ ಹೋದಂತೆಲ್ಲ ಗಾಳಿಯಲ್ಲಿ ಒಂಥರ ಹಳೇ ಮಲ್ಲಿಗೆ ಹೂವಿನ ವಾಸನೆ ಮತ್ತು ಮಾಂಸ ಕೊಳೆತ ವಾಸನೆ ಬರಲಾರಂಭಿಸಿತು. ಇದ್ದಕ್ಕಿದ್ದಂತೆ ದೂರದಲ್ಲಿ ಘಿಲ್ ಘಿಲ್ ಎಂಬ ಗೆಜ್ಜೆ ಸದ್ದು ಕೇಳಿಸಿತು. ಮಲೆನಾಡಿನ ಆ ನಿಶ್ಶಬ್ದ ರಾತ್ರಿಯಲ್ಲಿ ಆ ಸದ್ದು ಎದೆಯ ಬಡಿತ ಹೆಚ್ಚಿಸುವಂತಿತ್ತು. ಟಾರ್ಚ್ ಬೆಳಕು ಬಿದ್ದ ಜಾಗದಲ್ಲಿ ಒಬ್ಬ ಹೆಣ್ಣುಮಗಳು ಬೆನ್ನು ಹಾಕಿ ಕುಳಿತಿದ್ದಳು. ಅವಳ ಕೂದಲು ನೆಲದವರೆಗೆ ಹರಡಿತ್ತು. ಸ್ಫೂರ್ತಿ ಮೆಲ್ಲಗೆ ಹೋಗಿ, ಯಾರಮ್ಮ ನೀವು ಎಂದು ಕೇಳಿದಳು. ಆ ಹೆಣ್ಣುಮಗಳು ಮೆಲ್ಲಗೆ ತಿರುಗಿದಳು. ಅವಳ ಮುಖದಲ್ಲಿ ಕಣ್ಣುಗಳೇ ಇರಲಿಲ್ಲ, ಕೇವಲ ರಕ್ತಸಿಕ್ತವಾದ ಗುಳಿಗಳು. ಅವಳು ಬಾಯಿ ತೆರೆದಾಗ ಅದರಿಂದ ಕಪ್ಪು ಬಣ್ಣದ ದ್ರವ ಸುರಿಯುತ್ತಿತ್ತು. ಅವಳು ಅಟ್ಟಹಾಸದಿಂದ ನಗುತ್ತಾ, ನನ್ನ ಜಾಗಕ್ಕೆ ಬಂದಿದ್ದೀರಾ, ಇನ್ನು ನೀವು ಹೋಗೋದು ಹೆಣವಾಗಿ ಎಂದು ಕಿರುಚಿದಳು. ಸಾವು ಬದುಕಿನ ಹೋರಾಟ. ಹೆದರಿದ ಮೂವರು ಬಂಗಲೆಯ ಕಡೆಗೆ ಓಡಿದರು. ಆದರೆ ಬಂಗಲೆಯ ಬಾಗಿಲು ತಾನಾಗಿಯೇ ಲಾಕ್ ಆಗಿತ್ತು. ಹಿಂತಿರುಗಿ ನೋಡಿದರೆ ಆ ದೆವ್ವ ಗಾಳಿಯಲ್ಲಿ ತೇಲುತ್ತಾ ಇವರ ಹತ್ತಿರ ಬರುತ್ತಿತ್ತು. ಅದರ ಉಗುರುಗಳು ಉದ್ದವಾಗಿ ಬೆಳೆಯುತ್ತಿದ್ದವು. ಅಜಯ್ಗೆ ಹಳ್ಳಿಯ ಗೌಡರು ಕೊಟ್ಟಿದ್ದ ಒಂದು ತಾಯತ್ತು ನೆನಪಾಯಿತು. ಅದನ್ನು ತನ್ನ ಕಿಸೆಯಿಂದ ತೆಗೆದು ದೆವ್ವದ ಕಡೆಗೆ ತೋರಿಸಿದಾಗ ಒಂದು ದೊಡ್ಡ ಕಿರುಚಾಟದೊಂದಿಗೆ ಆಕೃತಿ ಮಾಯವಾಯಿತು. ಆದರೆ ಅದು ಹೋಗುವ ಮೊದಲು ಅಜಯ್ನ ಬೆನ್ನಿನ ಮೇಲೆ ತನ್ನ ಉಗುರುಗಳಿಂದ ಆಳವಾದ ಗಾಯ ಮಾಡಿತ್ತು. ಇಂದಿಗೂ ಇರುವ ರಹಸ್ಯ. ಬೆಳಿಗ್ಗೆ ಊರಿನವರು ಬಂದು ನೋಡಿದಾಗ ಈ ಮೂವರು ಪ್ರಜ್ಞೆ ತಪ್ಪಿ ಬಿದ್ದಿದ್ದರು. ಅಜಯ್ನ ಬೆನ್ನಿನ ಮೇಲಿದ್ದ ಗಾಯದ ಗುರುತು ಇಂದಿಗೂ ಮಾಯವಾಗಿಲ್ಲ. ಹಾಸನದ ಆ ಹಳ್ಳಿಯ ಜನರು ಇಂದಿಗೂ ಹೇಳುತ್ತಾರೆ, ಅದು ಅತೃಪ್ತ ಆತ್ಮ ತನ್ನ ತೋಟಕ್ಕೆ ಬಂದವರನ್ನು ಸುಮ್ಮನೆ ಬಿಡುವುದಿಲ್ಲ. ಇದೇ ರೀತಿ ವಿಡಿಯೋಗಳನ್ನು ನೋಡಲು ಈಗಲೇ ಸಬ್ಸ್ಕ್ರೈಬ್ ಆಗಿ. ಹಾರರ್ ಮತ್ತು ಹಿಸ್ಟಾರಿಕ್ ಚಾನೆಲ್